ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಎವ್ರಿವಾನ್. ಹಾಗೆ ಇವತ್ತಿನ ಡೇ ಸ್ಟಾರ್ಟ್ ಆಗ್ತಿರೋದು ನನ್ನ ಮಗಳು ದೇವ್ರ ಪೂಜೆ ಮಾಡ್ತಿದ್ದಾಳೆ. ಸೊ ಇದಂತೂ ಪ್ರತಿದಿನ ಹ್ಯಾಬಿಟ್ ಮಾಡಿಸೇ ಬಿಟ್ಟಿದ್ದೀನಿ ಅವಳಿಗೆ. ಸ್ನಾನ ಆಗಿದ ತಕ್ಷಣ ಪೂಜೆ ಮಾಡೋದು. ಏನೋ ಅಂತಾರಲ್ಲ ದೊಡ್ಡವರು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಸೊ ಇವಾಗಿಂದನೇ ನಮ್ಮ ಕಲ್ಚರ್ನ ಅವಳಲ್ಲಿ ಡೆವಲಪ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಆಸೆ. ಹಾಗೆ ಸ್ಕೂಲಿಗೆ ಟೈಮ್ ಆಯಿತು ಅಂದ್ಬಿಟ್ಟು ನಾನು ಬೇಗ ಬ್ರೇಕ್ಫಾಸ್ಟ್ ಅವಳಿಗೆ ತಿನ್ನಿಸಿ ಸ್ಕೂಲಿಗೆ ರೆಡಿ ಮಾಡಿ ಆಮೇಲೆ ಸ್ಕೂಲಿಗೆ ತೊಗೊಂಡೋಗಿ ಬಿಟ್ಟು ಬಂದೆ. ಬೇಕ್ರಿ ಕಡೆ ಯಾಕೆ ಬಂದ್ವಿ ಅಂತ ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೆಲೆಬ್ರೇಷನ್ ಇಲ್ಲಿಗೆ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ, ಬಟ್ ಸಂಜೆ ಆಗೋಷ್ಟರಲ್ಲಿ ಪ್ಲ್ಯಾನೇ ಉಲ್ಟಾ ಆಯಿತು. ಸೊ ಮನೇಲೇ ಸಿಂಪಲಾಗಿ ಮಾಡಿದ್ವಿ ನಮ್ಮ ಅಪ್ಪನ ಬರ್ಡೇನ. ಸೊ ಈ ಥರ ಎಲ್ಲ ವೈಬಿತ್ತು. ಬಟ್ ನಮ್ಮಪ್ಪ ಬಂದಿದ ತಕ್ಷಣವೇ ನಾನು ವೀಡಿಯೋ ಮಾಡ್ಕೊಂಡ್ರೆ ನಮ್ಮಪ್ಪ ಸಡನ್ನಾಗಿ ಹೇರ್ ಸ್ಟೈಲು ಮಾಡ್ಕೊತಿದ್ರು. ಬಂದಿದ ತಕ್ಷಣ ಫುಲ್ ಖುಷಿಯಾಗೋದು. ಫುಲ್ ನೋಡಿ ಬ್ಲಷ್ ಆಗ್ತಾನೆ ಇದ್ದಾರೆ ನಮ್ಮಪ್ಪ. ಕೇಕ್ ಕಟ್ ಮಾಡೋಕ್ಕೆ ಅಂತ ನನ್ನ ಮಗಳು ಕೂಡ ನಮ್ಮ ಪಪ್ಪ ಜೊತೆ ಕುತ್ಕೊಂಡಿದ್ಲು. ಅವಳಿಗೆ ಕೇಕ್ ಕಟ್ ಮಾಡೋ ಖುಷಿಗಿಂತ ಕೇಕ್ ತಿನ್ನಿಸಿದ್ರೆ ಸಾಕು ಅನ್ನೋ ಖುಷಿನೇ ಜಾಸ್ತಿ ಕಾಣಿಸ್ತಿತ್ತು ಅವಳ ಮಗದಲ್ಲಿ. ನೋಡಿ ಅವಳ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ. ಬಟ್ ಡೈರೆಕ್ಟಾಗಿ ಇವೆಲ್ಲ ನಮ್ಮ ಅಪ್ಪಂಗೆ ಹೇಳೋಕ್ಕಾಗಲ್ಲ. ಬಟ್ ನನ್ನ ಮನಸ್ಸಲ್ಲಿ ಅಲಿಸ್ತಿರೋದನ್ನು ನಾವು ಚಿಕ್ಕವರಿದ್ದಾಗ ತುಂಬ ನಮ್ಮನ್ನು ಖುಷಿ ಪಡಿಸೋದಕ್ಕೆ ಅಂತ ಎಷ್ಟೇ ಕಷ್ಟ ಇದ್ದರೂ ನಮ್ಮ ಬರ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತಾರೆ. ಸೊ ಇವಾಗ ನನ್ನ ಟೈಮ್ ನಮ್ಮ ಅಪ್ಪ ಅಮ್ಮನ್ನ ಖುಷಿಯಾಗಿ ಇಟ್ಕೊಳ್ಳೋಕೆ. ಸೊ ಎತ್ತೋರು ಯಾವತ್ತಿದ್ರೂ ಚೆನ್ನಾಗಿರಲಿ, ಆ ಜೀವ ಯಾವತ್ತಿದ್ರೂ ಖುಷಿಯಾಗಿರಲಿ ಅಂತಲೇ ಬಯಸ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.